ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು CLR1 ಮತ್ತು LR1 ಎರಡನ್ನೂ ಕೂಡ ಕಂಬೈನ್ಡ್ ಆಗಿ ಒಂದೇ ಪ್ರಾಬ್ಲಮಲ್ಲಿ ನೋಡೋಣ. ಎಲ್ಲರೂ ಡಿಫ್ರೆಂಟಾಗಿ ತೋರಿಸ್ತಾರೆ, ಆದರೆ ಇದು ಎರಡೂ ಸೇರಿಸಿ ಒಂದೇ ಪ್ರಾಬ್ಲಮ್ಮು. ಸೊ CLR1ಅಲ್ಲಿ ನಾವು ಸ್ಟಾರ್ಟಿಂಗಲ್ಲಿ CLR1ನ ಕಂಪ್ಯೂಟ್ ಮಾಡಾದಮೇಲೆ LR1ನ ಮಾಡ್ತೀವಿ. ಸೊ CLR1ನಲ್ಲಿ ಏನಾಗುತ್ತೆ ಅಂತಂದರೆ ವಿ ಯೂಸ್ LR1 ಐಟಮ್ಸ್ನ ನಾವು ಯೂಸ್ ಮಾಡ್ತೀವಿ. ಸೊ LR1ನ ಏನು ಕಂಡುಹಿಡಿಯೋದು ಅಂತಂದರೆ LR1 ಈಸ್ ಈಕ್ವಲ್ ಟು LR0ನ ಮಾಮೂಲಿ ಹೇಗೆ ಕಂಡುಹಿಡಿಯೋದು ಅಂತ ಎಲ್ಲರಿಗೂ ಗೊತ್ತಿರುತ್ತೆ. ಅದೇ ರೀತಿ LR0 ಜೊತೆಗೆ ಲುಕ್ ಅಹೆಡ್ ಸಿಂಬಲ್ನ ಆ್ಯಡ್ ಮಾಡ್ತಾ ಹೋದರೆ ನಮಗೆ LR1 ಸಿಗುತ್ತೆ. ಲುಕ್ ಅಹೆಡ್ ಸಿಂಬಲ್ನ ನಾವು ಆ್ಯಡ್ ಮಾಡ್ತಾ ಹೋಗಬೇಕಾಗುತ್ತೆ. ಸೊ ಕೊಟ್ಟಿರುವಂಥ ಕ್ವಶನ್ ಏನು? ಸ್ಟೆಪ್ ಒನ್ನಲ್ಲಿ ಏನು ಮಾಡಬೇಕು? ಆರ್ಗ್ಯುಮೆಂಟ್ ದ ಗ್ರಾಮರ್ ಆ್ಯಂಡ್ ನಂಬರ್ ಇಟ್. ಸೊ ಆರ್ಗ್ಯುಮೆಂಟ್ ಮಾಡಿಬಿಟ್ಟು ನಂಬರ್ ಮಾಡಬೇಕು. ಹೇಗೆ? ಸೊ ಫಸ್ಟ್ ಲೆಟರ್ ಇರೋದು ಎಸ್. ಸೊ ಅದನ್ನು ಏನು ಮಾಡಬೇಕು? ಆರ್ಗ್ಯುಮೆಂಟ್ ಮಾಡಬೇಕು ಅಂದರೆ ಎಸ್ ಡ್ಯಾಶ್ ಗಿವ್ ರೈಸ್ ಟು ಎಸ್. ನೆಕ್ಸ್ಟ್ ಇನ್ನು ಉಳಿದಿರೋದು ಹಾಗೆ ಕಾಪಿ ಮಾಡಬೇಕು. ಎಸ್ ಗಿವ್ ರೈಸ್ ಟು ಎ ಗಿವ್ ರೈಸ್ ಟು ಸ್ಮಾಲ್ ಎ ಕ್ಯಾಪಿಟಲ್ ಎ ಸ್ಲ್ಯಾಶ್ ಬಿ. ಸೊ ಇಷ್ಟಾಯಿತು. ನೆಕ್ಸ್ಟ್ ಸ್ಟೆಪ್ ಟೂ ಅಲ್ಲಿ ಏನು ಮಾಡಬೇಕು ಅಂದರೆ ಸ್ಟೆಪ್ ಟೂ ಅಲ್ಲಿ ನಾವು ಪಾರ್ಸಿಂಗ್ ಟೇಬಲ್ನ ಬರೀಬೇಕು. ಸೊ ಪಾರ್ಸಿಂಗ್ ಟೇಬಲ್ನ ಹೇಗೆ ಬರೀತೀವಿ? ಈ ಈಕ್ವೇಷನ್ಸ್ಗಳನ್ನ ಬರೀಬೇಕು. ಎಸ್ ಡ್ಯಾಶ್ ಗಿವ್ ರೈಸ್ ಟು ಎಸ್ ಅಂತ ಬರೀಬೇಕು, ಆದರೆ ಎಲ್ಲದಕ್ಕಿಂತ ಹಿಂದೆ ನಾವು ಡಾಟ್ನ ಇಡಬೇಕು. ನೆಕ್ಸ್ಟ್ ಎಸ್ ಗಿವ್ ರೈಸ್ ಟು ಡಾಟ್ ಎ ಗಿವ್ ರೈಸ್ ಟು ಸ್ಮಾಲ್ ಎ ಕ್ಯಾಪಿಟಲ್ ಎ ಡಾಟ್ ಸ್ಲ್ಯಾಶ್ ಡಾಟ್ ಬಿ. ಸೊ ಇದನ್ನು ಡಿಫ್ರೆಂಟಾಗಿ ಬರ್ಕೊಳ್ಳೋಣ. ಸೊ ಎ ಗಿವ್ ರೈಸ್ ಟು ಡಾಟ್ ಬಿ. ಇಷ್ಟಾಯಿತು. ಸೊ ನಾನೇನು ಹೇಳಿದ್ದೆ, CLR1ನಲ್ಲಿ ನಾವು LR1ನ ಯೂಸ್ ಮಾಡೋದು, ಅಂದರೆ LR0 ಮತ್ತು ಲುಕ್ ಅಹೆಡ್ ಸಿಂಬಲ್ ಎರಡನ್ನೂ ಯೂಸ್ ಮಾಡ್ತೀವಿ. ಸೊ LR0ನ ನಾವು ಇವಾಗ ಬರೆದಿದ್ದೀವಿ, ಆದರೆ ನಾವು ಲುಕ್ ಅಹೆಡ್ ಸಿಂಬಲ್ನ ಬರೀಬೇಕು. ಲುಕ್ ಅಹೆಡ್ ಸಿಂಬಲ್ನ ಹೇಗೆ ಬರೆಯೋದು? ಸೊ ಲುಕ್ ಅಹೆಡ್ ಸಿಂಬಲ್ ಹೇಗೆ ಬರೆಯೋದು ಅಂದರೆ ಎಸ್ ಡ್ಯಾಶ್ ಗಿವ್ ರೈಸ್ ಟು ಎಸ್ ಅಲ್ವಾ. ಸೊ ಎಸ್ ಮೊದಲನೇ ಪ್ರೊಜೆಕ್ಷನ್ ಆಗಿರೋದ್ರಿಂದ ಇದಕ್ಕೆ ನಾವೇನು ಮಾಡ್ತೀವಿ? ಡಾಲರ್ ಅಂತ ಬರಿತೀವಿ. ಸೊ ಲುಕ್ ಅಹೆಡ್ ಏನಾಗುತ್ತೆ? ಡಾಲರ್ ಆಗುತ್ತೆ. ನೆಕ್ಸ್ಟ್ ಈ ಎಸ್ ಏನು ಮಾಡುತ್ತೆ? ಈ ಎಸ್ ಪ್ರೊಡ್ಯೂಸಸ್ ಎನ ಎಸ್ ಪ್ರೊಡ್ಯೂಸ್ ಮಾಡ್ತಾ ಇದೆ. ಸೊ ಇವಾಗ ಏನಾಗುತ್ತೆ ಅಂದರೆ ಇದರ ಫಸ್ಟ್, ಸೊ ಅದರ ಪ್ರೀವಿಯಸ್ ಯಾವುದು? ಎಸ್ ಆದಮೇಲೆ ಏನಿದೆ? ಎಸ್ ಆದಮೇಲೆ ಕಾಮ ಅದನ್ನು ಕನ್ಸಿಡರ್ ಮಾಡಬಾರ್ದು. ಸೊ ಡಾಲರ್ ಇದೆ. ಸೊ ಇದನ್ನು ನೋಡಿದ್ರೆ ಫಸ್ಟ್ ಆಫ್ ಡಾಲರ್ ಏನು? ಫಸ್ಟ್ ಆಫ್ ಡಾಲರ್ ಇಸ್ ಈಕ್ವಲ್ ಟು ಡಾಲರ್. ಸೊ ಇಲ್ಲಿಗೆ ಡಾಲರ್ ಅಂತಲೇ ಬರೀಬೇಕು. ಸೊ ಇದು ಕೂಡ ಡಾಲರ್ ಆಗುತ್ತೆ. ನೆಕ್ಸ್ಟ್ ಎಸ್ ಗಿವ್ಸ್ ಟು ಎ ಆಯಿತು. ನೆಕ್ಸ್ಟ್ ಸೊ ಇದನ್ನು ಕನ್ಸಿಡರ್ ಮಾಡಿ ನಾವು ನೆಕ್ಸ್ಟ್ ಪ್ರೊಜೆಕ್ಷನ್ನ ಬರೆದಿದ್ದೀವಿ. ಸೊ ನೆಕ್ಸ್ಟ್ ಪ್ರೊಜೆಕ್ಷನ್ ಬರೆದಾದ್ಮೇಲೆ ಏನಾಯಿತು? ಇನ್ನು ಉಳಿದಿರೋದಿಷ್ಟು, ಮೊದಲನೇದನ್ನು ಬಿಟ್ಟು ಇನ್ನು ಉಳಿದಿರೋದನ್ನ ಕನ್ಸಿಡರ್ ಮಾಡಬೇಕು. ಸೊ ಇವಾಗ ಏನಾಗುತ್ತೆ? ನೆಕ್ಸ್ಟು ಎ ಗಿವ್ ರೈಸ್ ಟು ಡಾಟ್ ಎ ಕ್ಯಾಪಿಟಲ್ ಎ ಆಗಿದೆ ಅಲ್ವಾ. ಇದಕ್ಕೆ ನಾವು ಲುಕ್ ಅಹೆಡ್ ಸಿಂಬಲ್ನ ಬರೀಬೇಕು. ಹೇಗೆ ಬರೆಯೋದು? ಸೊ ಫಸ್ಟ್ ಲೆಟರ್ನ ಬಿಟ್ಟು ಇನ್ನು ಉಳಿದಿರೋದಕ್ಕೆ ಬ್ರ್ಯಾಕೆಟ್ ಹಾಕ್ಕೊಳ್ಳಿ. ಅದರಲ್ಲಿ ಫಸ್ಟ್ ಯಾವುದು? ಫಸ್ಟ್ ಆಫ್ ಕ್ಯಾಪಿಟಲ್ ಎ. ಸೊ ಫಸ್ಟ್ ಆಫ್ ಕ್ಯಾಪಿಟಲ್ ಎ ಏನಿದೆ ನಮಗೆ? ಫಸ್ಟ್ ಆಫ್ ಕ್ಯಾಪಿಟಲ್ ಎ, ಸ್ಮಾಲ್ ಎ ಮತ್ತು ಸ್ಮಾಲ್ ಬಿ. ಸೊ ಸ್ಮಾಲ್ ಎ ಮತ್ತು ಸ್ಮಾಲ್ ಬಿ ಎರಡೂ ಆಗುತ್ತೆ. ಸೊ ಏನು ಮಾಡ್ಬೋದು? ಎ ಬಾರ್ ಬಿ, ಎ ಸ್ಲ್ಯಾಶ್ ಬಿ. ನೆಕ್ಸ್ಟ್ ಅದೇ ಎ ಬಿನೂ ಕೂಡ ಪ್ರೊಡ್ಯೂಸ್ ಮಾಡ್ತಾ ಇದೆ. ಸೊ ಇದಕ್ಕೂ ಕೂಡ ಲುಕ್ ಅಟ್ ಸಿಂಬಲ್ ಎ ಸ್ಲ್ಯಾಶ್ ಬಿ ಆಯಿತು. ನೆಕ್ಸ್ಟ್ ಇದನ್ನು ಒಂದು ಸರ್ಕಲಲ್ಲಿ ಎನ್ಕ್ಲೋಸ್ ಮಾಡಬೇಕು. ನೆಕ್ಸ್ಟ್ ಒಂದೊಂದ್ರದ್ದೇ ಕ್ಲೋಷರ್ನ ಕಂಡುಹಿಡಿತಾ ಬರಬೇಕು. ಸೊ ಕ್ಲೋಷರ್ ಕಂಡುಹಿಡ್ದಾಯಿತು. ಇವಾಗ ಗೋಟುನ ಮಾಡಬೇಕು. ಸೊ ಗೋಟು ಹೇಗೆ ಮಾಡೋದು? ಮೊದಲನೇದನ್ನ ಕನ್ಸಿಡರ್ ಮಾಡೋಣ. ಎಸ್ ಡ್ಯಾಶ್ ಗಿವ್ ರೈಸ್ ಟು, ಈ ಡಾಟು ಪಕ್ಕಕ್ಕೆ ಶಿಫ್ಟ್ ಆದರೆ ಏನಾಗುತ್ತೆ? ಈ ಡಾಟ್ ಏನು ಹೇಳುತ್ತೆ ಅಂದರೆ ನಾನು ಎಲ್ಲರಿಗಿಂತ ಮುಂದೆ ಹೋಗಬೇಕು, ಆದರೆ ನಾನು ಒಂದೊಂದೇ ಪ್ಲೇಸಲ್ಲಿ ನಾನು ಮುಂದೆ ಹೋಗ್ತೀನಿ. ಸೊ ಇಲ್ಲಿ ಡಾಟ್ ಇದೆ ಅಂದರೆ ನೆಕ್ಸ್ಟ್ ಇಲ್ಲಿಗೆ ಬರುತ್ತೆ ಡಾಟ್, ನೆಕ್ಸ್ಟ್ ಇಲ್ಲಿಗೆ ಬರುತ್ತೆ. ಸೊ ಆ ರೀತಿ ನಾವು ಮಾಡ್ತಾ ಹೋಗಬೇಕಾಗುತ್ತೆ. ಸೊ ಇಲ್ಲೇನಾಯಿತು? ಎಸ್ಸಿಗಿಂತ ಹಿಂದೆ ಇತ್ತು ಡಾಟು, ನೆಕ್ಸ್ಟು ಮುಂದೆ ಹೋಗುತ್ತೆ. ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನಾಯಿತು? ಎಸ್ ಡಾಟ್ ಲುಕ್ ಅಹೆಡ್ ಏನಿದೆ ಅದನ್ನೇ ಬರೀರಿ. ಸೊ ಡಾಟ್ ಎಲ್ಲರಿಗಿಂತ ಮುಂದೆ ಹೋಗಿರೋದ್ರಿಂದ ನಮ್ಮ ಪ್ರೊಸೆಸ್ ಇಲ್ಲೇ ಸ್ಟಾಪ್ ಆಗುತ್ತೆ. ಸೊ ಯಾವುದಕ್ಕಿಂತ ಮುಂದೆ ಹೋಯಿತು? ಎಸ್ಸನ್ನು ಸರ್ಪಾಸ್ ಮಾಡಿ ಅದು ಮುಂದಕ್ಕೆ ಹೋಯಿತು ಡಾಟ್. ಸೊ ಮೊದಲನೇದಾಯಿತು. ಇದನ್ನು I0 ಅಂತ ತೊಗೊಳೋಣ.
ನೆಕ್ಸ್ಟ್ ಇದನ್ನು I1 ಅಂತ ತೊಗೊಳೋಣ. ನೆಕ್ಸ್ಟ್ ಎಸ್ ಏನು ಮಾಡ್ತಾ ಇದೆ, ಎಸ್ ಗಿವ್ ರೈಸ್ ಟು ಒಂದು ಡಾಟ್ ಪಕ್ಕಕ್ಕೆ ಶಿಫ್ಟ್ ಆದರೆ ಏನಾಯಿತು, ಎ ಡಾಟ್ ಎ ಡಾಲರ್. ನೆಕ್ಸ್ಟ್ ಡಾಟ್ ಆದಮೇಲೆ ಕ್ಯಾಪಿಟಲ್ ಲೆಟರ್ ಇದೆ. ಸೊ ಕ್ಯಾಪಿಟಲ್ ಲೆಟರ್ ಏನಾದರೂ ಪ್ರೊಜೆಕ್ಷನ್ ಮಾಡ್ತಾ ಇದೆಯಾ, ಹೌದು, 2 ಪ್ರೊಜೆಕ್ಷನ್ ಮಾಡ್ತಾ ಇದೆ. ಸೊ ಅದನ್ನು ಕೂಡ ಬರೀಬೇಕು. ಎ ಗಿವ್ ರೈಸ್ ಟು ಡಾಟ್ ಸ್ಮಾಲ್ ಎ ಕ್ಯಾಪಿಟಲ್ ಎ ಅದರ ಲುಕ್ ಅಹೆಡ್ ಏನು, ಎ ಸ್ಲ್ಯಾಶ್ ಬಿ. ನೆಕ್ಸ್ಟ್ ಎ ಗಿವ್ ರೈಸ್ ಟು ಡಾಟ್ ಬಿ ಎ ಸ್ಲ್ಯಾಶ್ ಬಿ. ಸೊ ಇಷ್ಟನ್ನು ಬರಿಬೇಕು ನಾವು. ಸೊ ಇದನ್ನು ಒಂದು ಸರ್ಕಲಲ್ಲಿ ಎನ್ಕ್ಲೋಸ್ ಮಾಡಿ ಇದನ್ನು I2. ಸೊ ಇಲ್ಲೇನಾಯಿತು, ಎ ಆದಮೇಲೆ ಜಂಪ್ ಆಯಿತು ಒಂದು ಡಾಟು. ಸೊ ಎ ಅಂತ ಇಲ್ಲಿಗೆ ಬರೀಬೇಕು. ನೆಕ್ಸ್ಟ್ ಇದು ಎನ ತಗೊಳ್ಳೋಣ. ಸೊ ಎ ಗಿವ್ಸ್ ಟು ಒಂದು ಡಾಟ್ ಶಿಫ್ಟ್ ಆದರೆ ಏನಾಗುತ್ತೆ, ಸ್ಮಾಲ್ ಎ ಡಾಟ್ ಕ್ಯಾಪಿಟಲ್ ಎ ಎ ಸ್ಲ್ಯಾಶ್ ಬಿ. ಸೊ ಇಲ್ಲಿ ಕ್ಯಾಪಿಟಲ್ ಎ ಬಂತು. ಸೊ ಕ್ಯಾಪಿಟಲ್ ಎ ಬಂತು ಅಂದರೆ ಅದು ಯಾವ್ಯಾವುದನ್ನು ಪ್ರೊಜೆಕ್ಟ್ ಮಾಡ್ತಾ ಇದೆ ಅದಷ್ಟನ್ನು ಬರೀಬೇಕು. ಸೊ ಇಲ್ಲಿ ನೋಡಿ ಏನೇನು ಪ್ರೊಜೆಕ್ಟ್ ಮಾಡ್ತಾ ಇದೆ, ಡಾಟ್ ಎ ಕ್ಯಾಪಿಟಲ್ ಎ ಎ ಸ್ಲ್ಯಾಶ್ ಬಿ, ಎ ಗಿವ್ ರೈಸ್ ಟು ಡಾಟ್ ಬಿ ಎ ಸ್ಲ್ಯಾಶ್ ಬಿ. ಇದಷ್ಟು ಅದರ ಪ್ರೊಜೆಕ್ಷನ್ಸ್ ಆಗಿತ್ತು. ನೆಕ್ಸ್ಟ್ ಇನ್ನು ಉಳಿದಿರೋವಂಥದ್ದೇನು, ಇದು ಎ ಗಿವ್ಸ್ ಟು ಡಾಟ್ ಬಿ. ಸೊ ಎ ಗಿವ್ಸ್ ಟು ಡಾಟ್ ಬಿ ಏನಾಗುತ್ತೆ, ಒಂದು ಡಾಟ್ ಆ ಕಡೆ ಶಿಫ್ಟ್ ಆದರೆ ಬಿ ಡಾಟ್ ಅಂದರೆ ಡಾಟ್ ಎಲ್ಲದಕ್ಕಿಂತ ಮುಂದೆ ಹೋಯಿತು. ಸೊ ಇವಾಗ ಇದರ ಪ್ರೋಸೆಸ್ ಇಲ್ಲೇ ಸ್ಟಾಪ್ ಆಗುತ್ತೆ. ಸೊ ಇದು I3, ಇದು I4. ನೆಕ್ಸ್ಟ್ ಸ್ಟೆಪ್. ಸೊ ಇದನ್ನು ಮುಂದೆ ಫರ್ದರ್ ಮಾಡೋಕ್ಕಾಗಲ್ಲ, ಯಾಕಂದರೆ ಡಾಟ್ ಎಲ್ಲರಿಗಿಂತ ಮುಂದೆ ಬಂದಿದೆ. ಸೊ ಇದನ್ನು ಕನ್ಸಿಡರ್ ಮಾಡೋಣ. ಎಸ್ ಗಿವ್ಸ್ ಟು, ಸೊ ಇದು ಎಸ್ ಗಿವ್ಸ್ ಟು ಎ ಡಾಟ್ ಎಲ್ಲದಕ್ಕಿಂತ ಮುಂದೆ ಹೋಯಿತು. ಸೊ ನಮ್ಮ ಎಸ್ ಗಿವ್ಸ್ ಟು ಎ ಡಾಟಲ್ಲಿ ಪ್ರೋಸೆಸ್ಸು ಸ್ಟಾಪ್ ಆಯಿತು. ಸೊ ಯಾವುದನ್ನು ಸರ್ಪಾಸ್ ಮಾಡೋಯ್ತು, ಎನ ಸರ್ಪಾಸ್ ಮಾಡೋಯ್ತು. ಸೊ ಇವಾಗ ಇದನ್ನು ಕನ್ಸಿಡರ್ ಮಾಡೋಣ. ಎ ಗಿವ್ಸ್ ಟು ಒಂದು ಡಾಟ್ ಆ ಕಡೆ ಶಿಫ್ಟ್ ಆದರೆ ಏನಾಯಿತು, ಸ್ಮಾಲ್ ಎ ಡಾಟ್ ಎ ಇದು ಡಾಲರ್ ಅಲ್ಲ, ಮಾಡ್ಬೇಕಾದ್ರೆ ಲುಕ್ ಅಹೆಡ್ ಸೇಮ್ ಇರುತ್ತೆ. ಸೊ ಇಲ್ಲಿ ಡಾಲರ್ ಇರುತ್ತೆ, ಅದೊಂದು ಮಿಸ್ಟೇಕ್ ಆಯಿತು, ಸಾರಿ. ಡಾಲರೇ ಇರುತ್ತೆ, ಯಾಕಂದರೆ ಗೋ ಟು ಅಲ್ಲಿ ನಮ್ಮ ಲುಕ್ ಅಹೆಡ್ ಚೇಂಜ್ ಆಗಲ್ಲ. ಸೊ ಎ ಗಿವ್ಸ್ ಟು ಡಾಟ್ ಎ ಇದೇನಾಗುತ್ತೆ, ಒಂದು ಡಾಟ್ ಆ ಕಡೆ ಶಿಫ್ಟ್ ಆದರೆ ಡಾಟ್ ಎ ಮತ್ತು ಅದರ ಲುಕ್ ಅಟ್ ಸಿಂಬಲ್ ಡಾಲರ್ ಹಾಗೆ ಉಳಿಯುತ್ತೆ. ಸೊ ನೆಕ್ಸ್ಟ್ ಲೆಟರ್ ಕ್ಯಾಪಿಟಲ್ ಲೆಟರ್ ಎ ಇದೆ. ಸೊ ಅದು ಏನೇನು ಪ್ರೊಜೆಕ್ಟ್ ಮಾಡ್ತಾ ಇದೆ ಅದನ್ನು ಹಾಗೆ ಬರೀಬೇಕು. ಸೊ ಡಾಟ್ ಎ ಡಾಲರ್. ನೆಕ್ಸ್ಟ್ ಎ ಗಿವ್ ರೈಸ್ ಟು ಡಾಟ್ ಬಿ ಡಾಲರ್. ಸೊ ಇದು I5, ಇದು I6. ಸೊ ಯಾವುದಾದ್ಮೇಲೆ ಜಂಪ್ ಆಗಿದ್ದು, ಎ ಆದಮೇಲೆ ಜಂಪ್ ಆಯಿತು ಡಾಟ್. ನೆಕ್ಸ್ಟ್ ಸ್ಟೆಪ್, ಇದು ಮೂರನೇ ತಗೊಳ್ಳೋಣ. ಎ ಗಿವ್ ರೈಸ್ ಟು ಬಿ ಡಾಟ್. ಸೊ ಬಿ ಡಾಟ್ ಡಾಲರ್. ಬಿ ಡಾಟ್ ಅಂತಂದರೆ ನಮ್ಮ ಪ್ರೋಸೆಸ್ ಸ್ಟಾಪ್ ಆಗುತ್ತೆ, ಯಾಕಂದರೆ ಡಾಟು ಎಲ್ಲದಕ್ಕಿಂತ ಮುಂದೆ ಹೋಯಿತು. ಸೊ ಬಿನ ಸರ್ಪಾಸ್ ಮಾಡಿ ಡಾಟ್ ಆ ಕಡೆ ಹೋಯ್ತು ಅಂತ. ಸೊ ಇದು I7, ಇದು I7 ಆಯಿತು. ನೆಕ್ಸ್ಟ್ ಇದರಲ್ಲಿ ಬರೋಣ. ಸೊ ಇದರಲ್ಲಿ ಬಂದಾಗ ಎ ಗಿವ್ಸ್ ಟು ಎ ಡಾಟ್, ಒಂದು ಡಾಟ್ ಆ ಕಡೆ ಶಿಫ್ಟ್ ಆಯಿತು ಅದರ ಲುಕ್ ಹೆಡ್ ಎ ಸ್ಲ್ಯಾಶ್ ಬಿ. ಸೊ ಒಂದು ಡಾಟ್ ಆ ಕಡೆ ಶಿಫ್ಟ್ ಆಯಿತು, ಎಲ್ಲದಕ್ಕಿಂತ ಮುಂದೆ ಡಾಟ್ ಬಂತು ಅಂದರೆ ನಮ್ಮ ಪ್ರೋಸೆಸ್ ಸ್ಟಾಪ್ ಆಗುತ್ತೆ. ಸೊ ಯಾವುದನ್ನ ಸರ್ಪಾಸ್ ಮಾಡಿದ್ದು, ಕ್ಯಾಪಿಟಲ್ ಎನ. ನೆಕ್ಸ್ಟ್ ಇದು ಎ ಗಿವ್ ರೈಸ್ ಟು ಎ ಡಾಟ್ ಎ ಸ್ಲ್ಯಾಶ್ ಬಿ ಆಗುತ್ತೆ ಇದು. ಸೊ ಇವಾಗ ಏನಾಯಿತು, ಕ್ಯಾಪಿಟಲ್ ಎ ಬಂತು. ಸೊ ಕ್ಯಾಪಿಟಲ್ ಎ ಬಂದಿರೋದ್ರಿಂದ ಅದರ ಅಷ್ಟು ಪ್ರೊಜೆಕ್ಷನ್ಸ್ನ ಬರೀಬೇಕು. ಡಾಟ್ ಎ ಎ ಬಾರ್ ಬಿ ಎ ಸ್ಲ್ಯಾಶ್ ಬಿ. ಎ ಗಿವ್ ರೈಸ್ ಟು ಡಾಟ್ ಬಿ ಎ ಬಾರ್ ಬಿ. ಸೊ ಇದು ಎಲ್ಲಾದರೂ ಇದೆಯಾ, ಹೌದು, ಇದರಲ್ಲೇ ಇದೆ, ಸೇಮ್. ಇದು ಎರಡೂ ಕೂಡ ಸೇಮ್. ಸೊ ಏನು ಮಾಡ್ತೀವಿ, ಸೆಲ್ಫ್ ಲೂಪ್ನ ಹಾಕಿದ್ರೆ ಸಾಕು. ಸೊ ಸೆಲ್ಫ್ ಲೂಪ್ ಯಾವುದೊಂದು ಸರ್ಪಾಸ್ ಮಾಡೋದಕ್ಕೆ ಇಲ್ಲಿ ಡಾಟ್ ಇದೆ. ಸೊ ನೆಕ್ಸ್ಟ್ ಪ್ರೋಸೆಸ್ಸಲ್ಲಿ ಇಲ್ಲಿ ಶಿಫ್ಟ್ ಆಗುತ್ತಲ್ವ. ಸೊ ಕ್ಯಾಪಿಟಲ್ ಎ ಸ್ಮಾಲ್ ಎ ಯಾಕಂದರೆ ಇದ್ರದ್ದು ಇಲ್ಲಿದೆ ಪ್ರೋಸೆಸ್ಸು. ಸೊ ಇದ್ರದ್ದು ಪ್ರೋಸೆಸ್ನ ನಾವು ಮಾಡಿರೋದ್ರಿಂದ ಯಾವುದೊಂದು ಸರ್ಪಾಸ್ ಮಾಡ್ತು, ಎ ಡಾಟ್. ಸೊ ಏನಾಯಿತು, ಸ್ಮಾಲ್ ಎ. ನೆಕ್ಸ್ಟ್ ಇದು ಮೂರನೇದು. ಸೊ ಇದೇನು ಮಾಡುತ್ತೆ, ಬಿ ಡಾಟ್ ಎ ಆರ್ ಬಿ ಕೊಡುತ್ತೆ. ಸೊ ಆಲ್ರೆಡಿ ಇದು ಇಲ್ಲೇ ಇದೆ. ಸೊ ಏನು ಮಾಡ್ತೀವಿ, ಇಲ್ಲೇ ಡೈರೆಕ್ಟಾಗಿ ಕನೆಕ್ಷನ್ ಕೊಟ್ಟರೆ ಆಯಿತು. ಸೊ ಯಾವುದನ್ನ ಜಂಪ್ ಮಾಡಿದ್ದು, ಬಿನ ಜಂಪ್ ಮಾಡ್ತು. ನೆಕ್ಸ್ಟ್ ಇದು I8. ಸೊ ಇನ್ನು ಈ ಪ್ರೋಸೆಸ್ಗಳಲ್ಲಿ ಯಾವ್ದಾದ್ರು ಉಳಿದಿದೆಯಾ, ಎಸ್, ಇದು ಉಳಿದಿದೆ. ಸೊ ಇವಾಗ ಏನು ಮಾಡ್ತೀವಿ, ಎ ಗಿವ್ ರೈಸ್ ಟು ಎ ಡಾಟ್
ಕಮ ಡಾಲರ್. ಸೊ ಡಾಲರ್ ಬಂದ ತಕ್ಷಣ ಡಾಟ್ ಎಲ್ಲರಿಗಿನ್ನ ಮುಂದೆ ಹೋಯಿತು. ಸೊ ಅದರ ಪ್ರೊಸೆಸ್ ಸ್ಟಾಪ್ ಆಯಿತು, ಎನ ಸರ್ಪಾಸ್ ಮಾಡಿ ಹೋಗಿದೆ. ಸೊ ಇದು I9. ನೆಕ್ಸ್ಟ್ ಎ ಗಿವ್ ರೈಸ್ ಟು ಎ ಡಾಟ್ ಎ ಕಮ ಡಾಲರ್. ಸೊ ನೆಕ್ಸ್ಟ್ ಏನು ಕ್ಯಾಪಿಟಲ್ ಲೆಟರ್ ಇದೆ, ಸೊ ಅದರ ಪ್ರೊಜೆಕ್ಷನ್ಸ್ನ ಬರೀಬೇಕು. ಡಾಟ್ ಎ ಕಮ ಡಾಲರ್ ಎ ಗಿವ್ ರೈಸ್ ಟು ಡಾಟ್ ಬಿ ಕಮ ಡಾಲರ್. ಸೊ ಇದು ಮತ್ತು ಇದು ಎರಡೂ ಕೂಡ ಸೇಮ್ ಇರೋದ್ರಿಂದ ಸೆಲ್ಫ್ ಲೂಪ್ನ ಬರಿಬೋದು ನಾವು. ಸೊ ಸೆಲ್ಫ್ ಲೂಪ್ ಫಾರ್ ಎನ ಸರ್ಪಾಸ್ ಮಾಡ್ತಾ ಇದೆ. ನೆಕ್ಸ್ಟ್ ಬಿನ ಸರ್ಪಾಸ್ ಮಾಡಬೇಕು. ಸೊ ಬಿ ಗಿವ್ ರೈಸ್ ಟು ಎ ಗಿವ್ ರೈಸ್ ಟು ಬಿ ಡಾಟ್ ಕಮ ಡಾಲರ್. ಸೊ ಇವಾಗ ಏನಾಗುತ್ತೆ, ಪ್ರೊಸೆಸ್ ಸ್ಟಾಪ್ ಆಗುತ್ತೆ. ಆದರೆ ಬಿ ಡಾಟ್ ಕಮ ಡಾಲರ್ ಇಲ್ಲೇ ಇದೆ. ಸೊ ಏನು ಮಾಡ್ತೀನಿ, ಇಲ್ಲೇ ಕನೆಕ್ಷನ್ನ ಕೊಡ್ತೀನಿ. ಸೊ ಬಿನ ಸರ್ಪಾಸ್ ಮಾಡ್ತಾ ಇದೆ. ಇದನ್ನು ಎರೇಸ್ ಮಾಡಿದ್ರೆ ಆಯಿತು. ಇಷ್ಟೇ ಸಿಂಪಲ್. ಇವಾಗೇನಾಯಿತು, ನಮ್ಮ ಪಾರ್ಸಿಂಗ್ ಟೇಬಲ್ನ ಕನ್ಸ್ಟ್ರಕ್ಟ್ ಮಾಡಾಯಿತು. ಇವಾಗ ಥರ್ಡ್ ಸ್ಟೆಪ್, ಇವಾಗ ಸ್ಟೆಪ್ 3. ಸೊ ಸ್ಟೆಪ್ 3 ಏನು ಮಾಡಬೇಕು ನಾವು, ಸ್ಟೆಪ್ 3 ಟೇಬಲ್ ಪಾರ್ಸಿಂಗ್ ಟೇಬಲ್ನ ಬರಿಬೇಕು. ಸಾರಿ, ಇದು ಪಾರ್ಸಿಂಗ್ ಟೇಬಲ್ ಅಲ್ಲ, ಟ್ರೀ, ಮಿಸ್ಟೇಕ್ ಆಗ್ತಾ ಇದೆ, ಸಾರಿ. ಸೊ ಪಾರ್ಸಿಂಗ್ ಟೇಬಲ್ನ ಹೇಗೆ ಬರೆಯೋದು, ಮೊದಲನೇದು ಸ್ಟೇಟ್ ಅಂತ ಬರುತ್ತೆ. ನೆಕ್ಸ್ಟ್ ಆ್ಯಕ್ಷನ್, ನೆಕ್ಸ್ಟ್ ಗೋ ಟು. ಸ್ಟೇಟ್ಸಲ್ಲಿ ಯಾವುದ್ಯಾವುದಿದೆ, ಸೊ ಸ್ಟೇಟ್ಸಲ್ಲಿ ನಮಗೆ ಮೇಜರ್ ಆಗಿ I0, I1, I2 ಇವು ಎಲ್ಲೆಲ್ಲಿ ಬರೆದಿದ್ದೀವಿ ಅದು. I3, I4, I5, I6, I7, I8, I9. ಟೋಟಲ್ 9 ಸ್ಟೇಟ್ಸ್ ಇದೆ. ಸೊ I9 ಅಲ್ಲಿವರೆಗೂ. ನೆಕ್ಸ್ಟ್ ಆ್ಯಕ್ಷನ್ಸ್ ಏನು, ಆ್ಯಕ್ಷನ್ಸಲ್ಲಿ ಟರ್ಮಿನಲ್ ಲೆಟರ್ಸ್ನ ಬರಿಬೇಕು. ಸೊ ಟರ್ಮಿನಲ್ಸ್ ಅಂತ ಅಂದರೆ ಏನು, ಟರ್ಮಿನಲ್ಸ್ ಅಂತ ಅಂದರೆ ಸ್ಮಾಲ್ ಲೆಟರ್ಸ್ ಅಂತ ಅರ್ಥ. ಸ್ಮಾಲ್ ಲೆಟರ್ಸ್. ಸೊ ಸ್ಮಾಲ್ ಲೆಟರ್ಸ್ ಯಾವ್ಯಾವ ಯೂಸ್ ಆಗಿದೆ, ಸ್ಮಾಲ್ ಎ, ಸ್ಮಾಲ್ ಬಿ, ಮತ್ತು ನಾವು ಡಾಲರ್ನು ಕೂಡ ಇದರಲ್ಲಿ ಇನ್ಕ್ಲೂಡ್ ಮಾಡಬೇಕು. ಡಾಲರ್ ಅಂದ್ರೇನು, MT ಅಂತ ಅರ್ಥ. ಸೊ ಡಾಲರ್ನು ಇನ್ಕ್ಲೂಡ್ ಮಾಡಬೇಕು. ನೆಕ್ಸ್ಟ್ ಗೋ ಟುಲ್ಲಿ ಏನು ಮಾಡಬೇಕು, ಕ್ಯಾಪಿಟಲ್ ಲೆಟರ್ಸ್ನ ಬರೀಬೇಕು, S ಮತ್ತು A. ಸೊ ಫಸ್ಟ್ ನಾವು ಆ್ಯಕ್ಷನ್ ಟೇಬಲ್ನ ಕಂಪ್ಲೀಟ್ ಮಾಡ್ತಾ ಹೋಗೋಣ. ಐನಾಟ್ನ ನೋಡಿ, I0 ಇಲ್ಲಿದೆ. ಸೊ ಕಲರ್ ಚೇಂಜ್ ಮಾಡ್ತೀನಿ, ಒಂದು ಸೆಕೆಂಡ್. ಸೊ I0 ಎಲ್ಲಿದೆ, I0 ಇಲ್ಲಿದೆ. ಸೊ I0 ಸ್ಮಾಲ್ ಎಗೆ, ಸೊ ಸ್ಮಾಲ್ ಎ ಇಲ್ಲಿ ಬರಿಬೇಕಿತ್ತು, ಸ್ಮಾಲ್ ಎ, ಇದು ಸ್ಮಾಲ್ ಬಿ. ಸ್ಮಾಲ್ ಎಗೆ ಎಲ್ಲಿಗೆ ಹೋಗ್ತಾ ಇದೆ, I3ಗೆ ಹೋಗ್ತಾ ಇದೆ. ಸೊ S3, ಶಿಫ್ಟ್ 3 ಅಂತ ಬರಿಬೇಕು. ನೆಕ್ಸ್ಟ್ ಬಿಗೆ, ಸ್ಮಾಲ್ ಬಿಗೆ ಎಲ್ಲಿ ಹೋಗ್ತಾ ಇದೆ, I4ಗೆ ಹೋಗ್ತಾ ಇದೆ. ಸೊ S4 ಅಂತ ಬರಿಬೇಕು. ನೆಕ್ಸ್ಟ್ ಇನ್ನು ಡಾಲರ್ಗೆ ಹೋಗ್ತಿದೆಯಾ, ಇಲ್ಲ. ನೆಕ್ಸ್ಟ್ ಆ್ಯಕ್ಷನ್ನ ನೋಡೋಣ. I1 ಎಲ್ಲಿದೆ, I1 ಇಲ್ಲಿದೆ. ಸೊ I1 ಎಲ್ಲಿಗೂ ಹೋಗ್ತಾ ಇಲ್ಲ, ಯಾಕಂದರೆ ಅದು ಫಸ್ಟ್ನೇ ಪ್ರೊಸೆಸ್ಸಲ್ಲೇ ಸ್ಟಾಪ್ ಆಗೋಗಿದೆ. ಸೊ ಅದನ್ನು ಬ್ಲ್ಯಾಂಕ್ ಬಿಡಬೇಕು. ನೆಕ್ಸ್ಟ್ I2 ಇಲ್ಲಿದೆ. I2 ಸ್ಮಾಲ್ ಎಗೆ ಎಲ್ಲಿಗೆ ಹೋಗ್ತಾ ಇದೆ, I6ಗೆ ಹೋಗ್ತಾ ಇದೆ. ಸೊ S6. ನೆಕ್ಸ್ಟ್ ಸ್ಮಾಲ್ ಬಿಗೆ I7ಗೆ ಹೋಗ್ತಾ ಇದೆ. ಸೊ S7 ಅಂತ ಬರಿಬೇಕು. ನೆಕ್ಸ್ಟ್ ಡಾಲರ್ಗೆ ಎಲ್ಗಾರು ಹೋಗ್ತಾ ಇದೆಯಾ, ಇಲ್ಲ. ನೆಕ್ಸ್ಟ್ I2 ಆಯಿತು. I3ನ ನೋಡಿದಾಗ I3 ಸ್ಮಾಲ್ ಎಗೆ ಎಲ್ಲಿಗೆ ಹೋಗ್ತಾ ಇದೆ, I3ಗೆ ಹೋಗ್ತಾ ಇದೆ. ಸೊ S3. ನೆಕ್ಸ್ಟ್ ಇಲ್ಲಿ I3ಗೆ ಹೋಗ್ತಾ ಇದೆ. ನೆಕ್ಸ್ಟ್ ಸ್ಮಾಲ್ ಬಿಗೆ ಎಲ್ಲಿಗೆ ಹೋಗ್ತಾ ಇದೆ, I4ಗೆ ಹೋಗ್ತಾ ಇದೆ. ಸೊ S4. ನೆಕ್ಸ್ಟ್ ಡಾಲರ್ಗೆ ಎಲ್ಲಿಗೂ ಹೋಗ್ತಾ ಇಲ್ಲ. ನೆಕ್ಸ್ಟ್ I4 ಎಲ್ಲಿಗೂ ಹೋಗ್ತಾ ಇಲ್ಲ. ಸೊ ಅದನ್ನು ಖಾಲಿ ಬಿಡೋಣ, ಆಮೇಲೆ ಅದನ್ನು ಹೇಗೆ ಫಿಲ್ ಮಾಡೋದು ನೋಡ್ತಾ ಹೋಗೋಣ. ನೆಕ್ಸ್ಟ್ I5 ಇಲ್ಲಿದೆ, ಅದು ಎಲ್ಲಿಗೂ ಹೋಗ್ತಾ ಇಲ್ಲ. ಸೊ ಖಾಲಿ ಬಿಡಬೇಕು. ನೆಕ್ಸ್ಟ್ I6 ಇಲ್ಲಿದೆ. ಸೊ I6ನ ಹೇಗೆ ಫಿಲ್ ಮಾಡೋದು, I6 ಸ್ಮಾಲ್ ಎಗೆ ಸೆಲ್ಫ್ ಲೂಪ್ ಆಗ್ತಾ ಇದೆ. ಸೊ ಏನಾಗುತ್ತೆ, S6. ನೆಕ್ಸ್ಟ್ ಬಿಗೆ I7ಗೆ ಹೋಗ್ತಾ ಇದೆ. ಸೊ ಇಲ್ಲಿ ಬಿಗೆ I7ಗೆ ಹೋಗ್ತಾ ಇದೆ. ಸೊ S7. ನೆಕ್ಸ್ಟ್ I7 ನೋಡೋಣ. I7 ಒಂದೇ ಸ್ಟೆಪ್ಪಲ್ಲಿದೆ. ಸೊ ಮುಂದೆ ಫರ್ದರ್ ಏನು ಅದು ಬ್ರ್ಯಾಂಚಿಂಗ್ ಮಾಡ್ತಾ ಇಲ್ಲ. ಸೊ ಅದನ್ನು ಹೇಗೆ ಬರೆಯೋದು ಅಂತ ಆಮೇಲೆ ನೋಡೋಣ. ನೆಕ್ಸ್ಟ್ I8. ಸೊ ಸ್ಟಾಪ್ ಆಗಿದೆ, ಅದನ್ನು ಕೂಡ ಬರೆಯೋಕ್ಕಾಗಲ್ಲ. I9 ಇದನ್ನು ಕೂಡ ಬರೆಯೋಕ್ಕಾಗಲ್ಲ. ಸೊ ಇವಾಗ ಏನು ಮಾಡಬೇಕು ಅಂತ ಅಂದರೆ, ಈಗ ಗೋ ಟು ಅಲ್ಲಿ ನಾವು ಏನಕ್ಕೆ ಲುಕ್ ಅಹೆಡ್ನ ಯೂಸ್ ಮಾಡಿದ್ವಿ ಅಂತ ಈಗ ಗೊತ್ತಾಗ್ತಾ ಹೋಗುತ್ತೆ. ಸೊ I8, I7, I9, I4 ಅದನ್ನೆಲ್ಲ ನಾವು ಖಾಲಿ ಬಿಡೋ ಹಾಗಿಲ್ಲ. ಸೊ ಅದನ್ನು ಹೇಗೆ ತುಂಬೋದು ಅಂತ ಅಂದರೆ, ಎಕ್ಸಾಂಪಲ್ ಇವಾಗ I4ನ ತಗೊಳ್ಳಿ. I4 ಎಲ್ಲಿದೆ, I4 ಇಲ್ಲಿದೆ. I4ನ ಈಕ್ವೇಷನ್ ಏನು, A gives to B ಡಾಟ್ /A ಬಾರ್ B ಅಂತ ಇದೆ. /A ಬಾರ್ B.
ಸೊ ಅದರ ಈಕ್ವೇಷನ್ನಿಗೆ ಫಸ್ಟ್ ನಾವು ನಂಬರಿಂಗ್ ಮಾಡ್ಕೋಬೇಕಿತ್ತು. ಸಾರಿ, ಇದಕ್ಕೆ 1 ಅಂತ ಅಂದ್ಕೊಳ್ಳಿ. ಸೊ ಸಾರಿ 0 1 2 3 0 1 2 3ನಾ. ಇವಾಗ ಎಷ್ಟನೇ ಈಕ್ವೇಷನ್ ಆಗುತ್ತೆ ಇದು? ಎಷ್ಟನೇ ಈಕ್ವೇಷನ್ ಇದು? ಬಿ ಡಾಟ್ ಅಂತ ಅಂದರೆ ಮೂರನೇ ಈಕ್ವೇಷನ್. ಸೊ ಇದು ಮೂರನೇ ಈಕ್ವೇಷನ್ ಆಯಿತು. ಸೊ ಇವಾಗ ಏನಂತ ಬರಿಬೋದು? ಎ ಬಾರ್ ಬಿ ಜಾಗದಲ್ಲಿ R3 ರೆಡ್ಯೂಸ್ 3 ಎ ಮತ್ತು ಬಿ ಅದರಲ್ಲೇ ಬರಿಬೇಕು. ನೆಕ್ಸ್ಟ್ ಯಾವುದು? I5. ನೆಕ್ಸ್ಟ್ ಯಾವುದು? I5 ಎಲ್ಲಿದೆ? I5 ಇಲ್ಲಿದೆ. ಎಸ್ ಗಿವ್ಸ್ ಟು ಎ $. ಸೊ ನಾವೇನು ಬರಿಬೇಕು? ಡಾಲರ್ನ ಬರಿಬೇಕು. ಸೊ ಎಷ್ಟನೇ ಈಕ್ವೇಷನ್? ಎ ಮೊದಲನೇ ಈಕ್ವೇಷನ್ ನೋಡಿ, ಮೊದಲನೇ ಈಕ್ವೇಷನ್. ಸೊ ಏನಂತ ಬರಿಬೋದು? ಎ ಡಾಲರ್ ಜಾಗದಲ್ಲಿ R1 ಅಂತ ಬರಿಬೇಕು. ನೆಕ್ಸ್ಟ್ I7 ಎಲ್ಲಿದೆ? I7 ಇಲ್ಲಿದೆ. I7 ಈಕ್ವೇಷನ್ ಏನು? ಎ ಗಿವ್ಸ್ ಟು ಬಿ ಡಾಟ್ $. ಸೊ ಡಾಲರ್ನ ಬರಿಬೇಕು ಯಾವ ಜಾಗದಲ್ಲಿ? R3 ರೆಡ್ಯೂಸ್ 3ಅಲ್ಲಿ ಡಾಲರ್ನ ಬರಿಬೇಕು. ಸೊ R3. ನೆಕ್ಸ್ಟ್ I8 ಇಲ್ಲಿದೆ. ಈಕ್ವೇಷನ್ ಏನು? ಎ ಗಿವ್ಸ್ ಟು ಸ್ಮಾಲ್ ಎ ಕ್ಯಾಪಿಟಲ್ ಎ A/B. A/Bನ ಎಲ್ಲಿ ಬರಿಬೇಕು? ನಮ್ಮ ಕ್ವಶನ್ನಲ್ಲಿ ಇದು ಎ ಗಿವ್ ರೈಸ್ ಟು ಸ್ಮಾಲ್ ಎ ಕ್ಯಾಪಿಟಲ್ ಎ ಎರಡನೇದು. ಸೊ ಎರಡನೇದಾಗಿರೋದ್ರಿಂದ ಏನಂತ ಬರಿಬೇಕು? R2 ಬರಿಬೇಕು. ಎಲ್ಲೆಲ್ಲಿ? ಎ ಬಿ ಜಾಗದಲ್ಲಿ R2. ನೆಕ್ಸ್ಟ್ ನೈನ್ತ್ ಈಕ್ವೇಷನ್, ನೈನ್ತ್ ಇಲ್ಲಿದೆ. ಸೊ ಎ ಗಿವ್ ರೈಸ್ ಟು ಸ್ಮಾಲ್ ಎ ಕ್ಯಾಪಿಟಲ್ ಎ ಡಾಲರ್ನ ಎಲ್ಲಿ ಬರಿಬೇಕು? ಎರಡನೇ ಪ್ಲಸ್ಸಲ್ಲಿ ಬರಿಬೇಕು, ಯಾಕಂದರೆ ಎರಡನೇ ಈಕ್ವೇಷನ್ ಇದು. ಸೊ ಡಾಲರ್ ಜಾಗದಲ್ಲಿ R2 ಅಂತ ಬರೀಬೇಕು. ಸೊ R2. ಸೊ ಇವಾಗ ಆ್ಯಕ್ಷನ್ನ ಫಿಲ್ ಮಾಡಾಯಿತು. ಗೋಟುನ ಫಿಲ್ ಮಾಡ್ತಾ ಬರೋಣ. ಸೊ I0 ಎಸ್ಗೆ ಎಲ್ಲಿಗೆ ಹೋಗ್ತಾ ಇದೆ? I0 ಎಸ್ಗೆ I1ಗೆ ಹೋಗ್ತಾ ಇದೆ. ಸೊ 1 ಅಂತ ಡೈರೆಕ್ಟಾಗಿ ಬರೀಬೇಕು. ನೆಕ್ಸ್ಟ್ I0 ಎಗೆ ಎಲ್ಲಿಗೆ ಹೋಗ್ತಾ ಇದೆ? I2ಗೆ ಹೋಗ್ತಾ ಇದೆ. ಸೊ 2 ಅಂತ ಡೈರೆಕ್ಟಾಗಿ ಬರೀಬೇಕು. ನೆಕ್ಸ್ಟ್ I1 ಎಲ್ಲಿಗೂ ಹೋಗ್ತಾ ಇಲ್ಲ. I2 ಸೊ I2 ಏನು ಮಾಡ್ತಾ ಇದೆ? ಕ್ಯಾಪಿಟಲ್ ಎಗೆ I5ಗೆ ಹೋಗ್ತಾ ಇದೆ. I5. ಸೊ ಏನಂತ ಬರೀಬೇಕು? 5 ಅಂತ ಡೈರೆಕ್ಟಾಗಿ ಬರೀಬೇಕು. ನೆಕ್ಸ್ಟ್ I3 ಎಲ್ಲಿದೆ? ಸೊ I3 ಕ್ಯಾಪಿಟಲ್ ಎಗೆ I8ಗೆ ಹೋಗ್ತಾ ಇದೆ. ಸೊ 8 ಅಂತ ಬರೀಬೇಕು. I4 ಎಲ್ಲಿಗಾರು ಹೋಗ್ತಾ ಇದೆಯಾ? I4 ಎಲ್ಲಿದೆ? I4 ಒಂದೇ ಸ್ಟೆಪ್ಪಲ್ಲಿ ಸ್ಟಾಪ್ ಆಗಿದೆ. ಸೊ ಎಲ್ಲಿಗೂ ಹೋಗ್ತಾ ಇಲ್ಲ. ನೆಕ್ಸ್ಟ್ I5 ಕೂಡ ಒಂದೇ ಸ್ಟೆಪ್ಪಲ್ಲಿ ಸ್ಟಾಪ್ ಆಗಿದೆ, ಎಲ್ಲಿಗೂ ಹೋಗ್ತಾ ಇಲ್ಲ. ನೆಕ್ಸ್ಟ್ I6 ಕ್ಯಾಪಿಟಲ್ ಎಗೆ I9ಗೆ ಹೋಗ್ತಾ ಇದೆ. I6 ಕ್ಯಾಪಿಟಲ್ ಎಗೆ I9ಗೆ ಹೋಗ್ತಾ ಇದೆ. ಸೊ 9 ಅಂತ ಬರೀಬೇಕು. ನೆಕ್ಸ್ಟ್ I7 ಒಂದೇ ಸ್ಟೆಪ್ಪಲ್ಲಿ ಇದೆ. I8 ಕೂಡ ಒಂದೇ ಸ್ಟೆಪ್, I9 ಕೂಡ ಒಂದೇ ಸ್ಟೆಪ್. ಸೊ ಇವಾಗ ಗೋ ಟು ಕಾಲಮ್ನ ಫಿಲ್ ಮಾಡಾಯಿತು. ಆದರೆ I1ನ ಹಾಗೆ ಬಿಟ್ಟಿದ್ದೀವಿ. ಸೊ I1 ಏನು ಅಂತ ಅಂದರೆ ನೋಡಿ, I1 ಇದೆಯಲ್ಲ, S' ಗಿವ್ ರೈಸ್ ಟು S ಡಾಟ್. ಸೊ ಇದನ್ನು ನಾವು ಕ್ರಿಯೇಟ್ ಮಾಡ್ಕೊಂಡಿದ್ದೀವಿ. ಸೊ ನೋಡಿ, ಆರ್ಗ್ಯುಮೆಂಟ್ ಮಾಡ್ಬೇಕಾದ್ರೆ ನಾವು ಕ್ರಿಯೇಟ್ ಮಾಡ್ಕೊಂಡಿದ್ದು. ಇದು ಸ್ಪೆಷಲ್ ಕೇಸ್. ಇದರಲ್ಲಿ ಏನಾಗುತ್ತೆ ಅಂತ ಅಂದರೆ ಎಂಟಿ ಇರೋ ಜಾಗ, ಎಂಟಿ ಅಂದ್ರೇನು? ಡಾಲರ್ ಜಾಗದಲ್ಲಿ ಎ ಅಂತ ಬರೀಬೇಕು. ಎ ಅಂದರೆ ಅಕ್ಸೆಪ್ಟ್ ಅಂತ ಅರ್ಥ. ಸೊ ಇಷ್ಟು ಏನಾಯಿತು, ನಮ್ಮದು ಪಾರ್ಸಿಂಗ್ ಟೇಬಲ್ನ ನಾವು ಕನ್ಸ್ಟ್ರಕ್ಟ್ ಮಾಡಾಯಿತು. ಸೊ ಇವಾಗ ಪಾರ್ಸಿಂಗ್ ಟೇಬಲ್ನ ಕನ್ಸ್ಟ್ರಕ್ಟ್ ಮಾಡಾದ್ಮೇಲೆ LA/LR1ನ ಹೇಗೆ ಕಂಡುಹಿಡಿಯೋದು ಅಂತ ನೋಡ್ತಾ ಹೋಗೋಣ. LA/LR ಅಂತ ಅಂದರೆ ಎರಡು ಸೇಮ್ ಇರಬೇಕು. ಸೊ ಎಕ್ಸಾಂಪಲ್ ನೋಡಿ, ಈ I3 ಆ್ಯಂಡ್ I6ನ ನೋಡಿ. I3 ಮತ್ತು I3 ಎಲ್ಲಿದೆ? ಇಲ್ಲಿದೆ. ಸೊ ಕಲರ್ ಚೇಂಜ್ ಮಾಡ್ತೀನಿ. I3 ಎಲ್ಲಿದೆ? ಇಲ್ಲಿದೆ I3. ನೆಕ್ಸ್ಟ್ I6 ಇಲ್ಲಿದೆ. ಸೊ ಎರಡರಲ್ಲಿರುವಂತಹ ಕ್ಲೋಜರ್ ಗೋ ಟು ಸೇಮ್ ಇದೆ. ಸೊ A ಡಾಟ್ A ನೆಕ್ಸ್ಟ್ ಡಾಟ್ A ಕ್ಯಾಪಿಟಲ್ A ಡಾಟ್ A ಕ್ಯಾಪಿಟಲ್ A ಡಾಟ್ B. ಆದರೆ ಅದರ ಲುಕ್ಕೆಡ್ಗಳು ಡಿಫ್ರೆಂಟ್ ಇರ್ಬೋದು, ಆದರೆ ಅವುಗಳ ಗೋ ಟು ಸೇಮ್ ಇದೆ. ಸೊ ಏನು ಮಾಡ್ತೀನಿ, ಅವೆರಡನ್ನ ಸೇಮ್ ಅಂತ ತೊಗೊಂಡು ಒಂದು ಟೇಬಲ್ನ ಮಾಡಬೇಕು. ಹೇಗೆ? 3 ಆ್ಯಂಡ್ 6 ಯಾವುದು ಅಂತ ಅಂದಿದ್ದು? I3 ಆ್ಯಂಡ್ I6 ಅಲ್ವಾ, ಅದಕ್ಕೆ 3 ಆ್ಯಂಡ್ 6 ಅಂತ ತೊಗೊಂಡು ಸ್ಮಾಲ್ ಎ ಸ್ಮಾಲ್ ಬಿ $SA. ಇದೇನಿದು ಆ್ಯಕ್ಷನ್ನು, ಇದು ಗೋಟು. ಸೊ ಸ್ಮಾಲ್ 3 ಮತ್ತು 6 ಸ್ಮಾಲ್ ಎಗೆ ಎಲ್ಲಿಗೆ ಹೋಗ್ತಾ ಇದೆ? I3ಯಲ್ಲಿ ಸ್ಮಾಲ್ ಎಗೆ ಅದು ಸೆಲ್ಫ್ ಲೂಪ್ ಇದೆ, I6ಅಲ್ಲಿ ಸ್ಮಾಲ್ ಎಗೆ ಅದು ಸೆಲ್ಫ್ ಲೂಪ್ ಇದೆ. ಸೊ ಏನಂತ ಬರಿತೀನಿ? 3 6 ಅಂತಲೇ ಬರಿತೀನಿ. ನೆಕ್ಸ್ಟ್ ಬಿಗೆ ಎಲ್ಲಿಗೆ ಹೋಗ್ತಾ ಇದೆ?
ಐ3 ಬಿಗೆ 4ಗೆ ಹೋಗ್ತಾ ಇದೆ, ಐ3 ಬಿಗೆ 4ಗೆ ಹೋಗ್ತಾ ಇದೆ. ನೆಕ್ಸ್ಟ್ ಐ6 ಬಿಗೆ ಐ7ಗೆ ಹೋಗ್ತಾ ಇದೆ. ಸೊ 47 ಅಂತ ಬರಿತೀನಿ. ಸೊ ನೆಕ್ಸ್ಟ್ ಡಾಲರ್ಗೆಲ್ಗಾರು ಹೋಗ್ತಾ ಇದೆಯಾ? ಡಾಲರ್ಗೆಲ್ಗೂ ಹೋಗ್ತಾ ಇಲ್ಲ. ನೆಕ್ಸ್ಟ್ ಇದೇ ಐ3 ಕ್ಯಾಪಿಟಲ್ ಎಗೆ 8ಗೆ ಹೋಗ್ತಾ ಇದೆ. ಸೊ 8. ನೆಕ್ಸ್ಟ್ ಕ್ಯಾಪಿಟಲ್ ಎಗೆ ಐ6ಗೆ ಎಲ್ಗೆ ಹೋಗ್ತಾ ಇದೆ, ಐ6 ಎಲ್ಗೆ ಹೋಗ್ತಾ ಇದೆ, ಐ9ಗೆ ಹೋಗ್ತಾ ಇದೆ. ಸೊ 9. ಸೊ ಈ ಮೂರನ್ನು ನಾವು ಇಟ್ಕೋಬೇಕು. 36 ಆಲ್ರೆಡಿ ಬರ್ದಾಗ ಹೋಗಿದೆ. ಸೊ ಏನು ಮಾಡಬೇಕು? 47 ಮತ್ತು ಉಳಿದಿರೋದೇನು 89 ಎರಡನ್ನೂ ಬರೀಬೇಕು. ಸೊ ಎರಡನ್ನೂ ಬರೆದಾದ್ಮೇಲೆ ನೆಕ್ಸ್ಟ್ 47 ಎಲ್ಲಿಗೆ ಹೋಗ್ತಾ ಇದೆ, 4 ಮತ್ತು 7 ಎಲ್ಲಿಗೆ ಹೋಗ್ತಾ ಇದೆ ಅಂತ ನೋಡಿ. ಸೊ ಐ4 ಎಲ್ಲಿದೆ? ಐ4 ಇಲ್ಲೇ ಇದೆ. ಸೊ ಅದು ಒಂದೇ ಸ್ಟೆಪ್ಪಲ್ಲಿ ಕಂಪ್ಲೀಟ್ ಆಗಿದೆ. ಸೊ ಐ4 ಒಂದೇ ಸ್ಟೆಪ್ಪಲ್ಲಿ ಕಂಪ್ಲೀಟ್ ಆಗಿದೆ. ಐ4ನ ಈಕ್ವೇಷನ್ ಏನು? ಎ ಗಿವ್ ರೈಸ್ ಟು ಬಿ ಡಾಟ್ ಕಮ ಎ ಬಾರ್ ಬಿ ಇದೆ. ಇದು ಎಷ್ಟನೇ ಈಕ್ವೇಷನ್ನು? ಮೂರನೇ ಈಕ್ವೇಷನ್ 3. ಸೊ ಏನಂತ ಬರಿಬೋದು ನಾನು? R3 ಅಂತ ಬರಿಬೋದು. R3 ಅಂತ ಬರಿಬೋದು ನಾನು. 4 ಮತ್ತು 7 ಈಕ್ವೇಷನ್. ಸೊ 7 ಈಕ್ವೇಷನ್ ಎಲ್ಲಿಗೆ ಹೋಗ್ತಾ ಇದೆ? 7th ಐ7 ಇನ್ ಈಕ್ವೇಷನ್ ಏನು? ಐ7 ಇನ್ ಈಕ್ವೇಷನ್ ಕೂಡ ಎ ಗಿವ್ ರೈಸ್ ಟು ಬಿ ಅಲ್ವಾ? ಸೊ ಅದರ ಈಕ್ವೇಷನ್ ಎಷ್ಟು? 3. ಎರಡರದ್ದು ಕೂಡ ಸೇಮ್ ಈಕ್ವೇಷನ್ಸು. ಅದಕ್ಕೋಸ್ಕರ ನಾನೇನು ಮಾಡ್ತೀನಿ? R3 ಅಂತ ಬರಿತೀನಿ. ನೆಕ್ಸ್ಟ್ 8 ಮತ್ತು 9ನ ನೋಡೋಣ. 8 ಮತ್ತು 9. 8ನ ಈಕ್ವೇಷನ್ ಏನು? 8 ಎಲ್ಲಿದೆ? 8 ಇಲ್ಲಿದೆ. 8ನ ಈಕ್ವೇಷನ್ ಎ ಗಿವ್ ರೈಸ್ ಟು ಸ್ಮಾಲ್ ಎ ಕ್ಯಾಪಿಟಲ್ ಎ ಡಾಟ್. ಸೊ ಇಷ್ಟನ್ನು ಮಾತ್ರ ಬರ್ಕೊಳ್ಳಿ ಸಾಕು. ಅದರದ್ದು ಲುಕ್ ಎಡ್ ಏನು ನೋಡೋದು ಅವಶ್ಯಕತೆ ಇಲ್ಲ ಇವಾಗ. 9ನ ಈಕ್ವೇಷನ್ ಏನು? 9 ಇಲ್ಲಿದೆ. ಎ ಗಿವ್ ರೈಸ್ ಟು ಸ್ಮಾಲ್ ಎ ಕ್ಯಾಪಿಟಲ್ ಎ ಡಾಟ್. ಸೊ ಎರಡು ಕೂಡ ಸೇಮು. ಇದು ಎಷ್ಟನೇ ಈಕ್ವೇಷನ್ ಇದು? ಸ್ಮಾಲ್ ಎ ಕ್ಯಾಪಿಟಲ್ ಎ ಅಂತ ಅಂದರೆ ಇದು ಎರಡನೇದು. ಸೊ ಏನಂತ ಬರೀಬೇಕು? R2 ಅಂತ ಬರಿತೀನಿ. ಸೊ ಇವಾಗ ಏನು ಅಂತಂದರೆ ನೆಕ್ಸ್ಟ್ ನೀವೊಂದು ಟೇಬಲ್ನ ಎಕ್ಸ್ಟ್ರಾ ಬರಿಬೇಕಾಗತ್ತೆ. ನಾನು ಇಲ್ಲೇ ತೋರಿಸ್ತೀನಿ. ಇವಾಗೇನು 3 ಮತ್ತು 6 ಎರಡೂ ಕೂಡ ಸೇಮ್ ಅಂತ ನಾವು ತೋರಿಸಿದ್ವಿ. ಈ 3 ಮತ್ತು 6 ಎರಡೂ ಕೂಡ ಸೇಮ್ ಅಂತ ತೋರಿಸಿದ್ವಿ. ಇವಾಗ ನಾವೇನು ಮಾಡ್ತೀವಿ ಅಂತ ಅಂದರೆ ಎರಡನ್ನೂ ಸೇರಿಸಿ ಒಂದೇ ರೀತಿಯಲ್ಲಿ ಬರಿತೀವಿ. ಸೊ ಇವಾಗ ಎರಡನ್ನೂ ಸೇರಿಸಿ ಒಂದೇ ರೀತಿಯಲ್ಲಿ ಹೇಗೆ ಬರೆಯೋದು? I3, 6 S3, 6 S4, 7 ನೋಡಿ ಇಲ್ಲಿ ಎಗೇನಿತ್ತು ಬಿಗೇನಿತ್ತು ಎರಡನ್ನೂ ಕೂಡ ಬರೆದ್ವಿ ನಾವು. ಸೊ ಇವಾಗ ಏನು ಮಾಡ್ತೀನಿ? 6th ಕಾಲಮ್ನ ನಾನು ಅಳಿಸ್ತೀನಿ. ಸೊ 6th ಕಾಲಮಲ್ಲಿ ಏನಿತ್ತು ಅದನ್ನು ನಾನು ಅಳಿಸ್ತೀನಿ. ನೆಕ್ಸ್ಟ್ ಇಲ್ಲೇನಿತ್ತು? 8 ಇದೆ. ಸೊ 6th ಕಾಲಮಲ್ಲಿ 9 ಇದೆ. ಸೊ ಎರಡನ್ನೂ ಸೇರಿಸ್ಬೇಕು ಇಲ್ಲಿಗೆ. 8 ಮತ್ತು 9 ಇವಾಗ ಇದಾಯಿತು. ನೆಕ್ಸ್ಟ್ 47 ಅಥವಾ 47 ಇಲ್ಲಿದೆ. ಸೊ 4ಅಲ್ಲಿರೋದೆಲ್ಲ ಇಲ್ಲಿಗೆ ಹೋಗುತ್ತೆ. ಸೊ R3 ಇದೆ ಇಲ್ಲಿ ಡಾಲರ್ಗೆ. ಸೊ ಏನಾಗುತ್ತೆ? R3 ಇಲ್ಲಿಗೆ ಹೋಗುತ್ತೆ. ಸೊ 7 ಎರೇಸ್ ಮಾಡ್ತೀನಿ. ಎರಡೂ ಕೂಡ ಸೇಮ್ ಇರೋದ್ರಿಂದ ಈ ರೀತಿ ಮಾಡ್ಬೋದು. ನೆಕ್ಸ್ಟ್ ಏನು? 8 ಮತ್ತು 9th ಕಾಲಮ್. ಸೊ 8 ಮತ್ತು 9th ಕಾಲಮ್ ಎರಡನ್ನೂ ಕಂಬೈನ್ ಮಾಡಿದ್ರೆ ಏನಾಗುತ್ತೆ? ಈ R2 ಇಲ್ಲಿದೆ. ಸೊ ಇದು ಕೂಡ ಇಲ್ಲಿಗೆ ಹೋಗುತ್ತೆ. ಸೊ ಇವಾಗ ಏನಾಯಿತು? R2. ಸೊ ಇಷ್ಟೇ ಕೊನೆಗೆ ಉಳ್ಕೊಳೋವಂಥದ್ದು ಎಷ್ಟು ಟೇಬಲ್ಲು? I0, I1, I2, I36, I4, 7 I5, I89 ಇಷ್ಟು ಮೂರು ಕಾಲಮ್ಮು ಮತ್ತು ಇನ್ನು 3 ಕಾಲಮ್ನ ಮರ್ಜ್ ಮಾಡಿಬಿಟ್ಟಿದ್ದೀವಿ. 6 ಕಾಲಮ್ನ ಮರ್ಜ್ ಮಾಡಿ 3 ಕಾಲಮ್ಗಳನ್ನಾಗಿ ಮಾಡಿದ್ದೀವಿ. ಸೊ ಅರ್ಥ ಆಗಿದೆ ಅಂತ ಅಂದ್ಕೊತೀನಿ. ಏನಾದ್ರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಥ್ಯಾಂಕ್ ಯು.